ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರುವ ಮೂಗುತಿ ಮರ ಅಥವಾ ಮೂಕಾರ್ತಿ ಮರ ಕಾಡುಗಳಷ್ಟೇ ಅಲ್ಲದೆ ಉದ್ಯಾನವನ ಹಾಗೂ ರಸ್ತೆ ಬದಿಗಳಲ್ಲೂ ಕೂಡ ಕಂಡುಬರುವ ಔಷಧೀಯ ವೃಕ್ಷ. ಸಿಲಾಸ್ಟ್ರೇಸಿಯೇ ಕುಟುಂಬಕ್ಕೆ ಸೇರಿದ ಮೂಗುತಿ ಮರದ ವೈಜ್ಞಾನಿಕ ಹೆಸರು ಕ್ಯಾಸಿನ್ ಗ್ಲೌಕಾ. ಕನ್ನಡದಲ್ಲಿ ಮೂಗುತಿ ಮರ, ಮೂಕಾರ್ತಿ ಮರ, ಹಕ್ಕೇರಲು, ಕನ್ನೀರೆ, ಮುಕ್ಕರಿವೆ ಹಾಗೂ ಮುಕ್ಕಾರಿಕೆ ಎಂದರೆ ಹಿಂದಿಯಲ್ಲಿ ಜಮರಾಸಿ ಹಾಗೂ ಮಲ್ಕಾಕನಿ ಎಂದರೆ ಆಂಗ್ಲ ಭಾಷೆಯಲ್ಲಿ ಸಿಲೋನ್ ಟೀ ಎನ್ನಲಾಗಿದೆ. ನಿತ್ಯ, ಅರೆನಿತ್ಯ ಹಾಗೂ ಉಷ್ಣವಲಯದ ಕಾಡುಗಳು ಸೇರಿದಂತೆ ಕೆಲವೊಂದು ಉದ್ಯಾನವನಗಳು ಹಾಗೂ ರಸ್ತೆ ಬದಿಗಳಲ್ಲೂ ಕೂಡ ಕಂಡುಬರುವ ಮೂಕಾರ್ತಿ ಮರ ಸುಮಾರು 80 ಅಡಿ ಎತ್ತರವಾಗಿ ಬೆಳೆಯಬಲ್ಲ ವೃಕ್ಷವಾಗಿದ್ದು, ಕಪ್ಪು ಮಿಶ್ರಿತ ಮಾಸಲು ಬಿಳಿ ಬಣ್ಣದ ಕಾಂಡ ಹೊಂದಿದ್ದು, ಅಂಡಾಕಾರದ ಗಾಢ ಹಸಿರು ಬಣ್ಣದ ಸುಮಾರು 14 ಸೆಂಟಿಮೀಟರ್ ಉದ್ದ ಹಾಗೂ 7 ಸೆಂಟಿಮೀಟರ್ ಅಗಲವಾದ ಎಲೆಗಳಿದ್ದು, ಎಲೆಗಳ ಅಂಚುಗಳಲ್ಲಿ ಗರಗಸದ ಹಲ್ಲಿನಂತಹ ವಿನ್ಯಾಸವಿರುತ್ತದೆ. ಹಸಿರು ಮಿಶ್ರಿತ ಮಾಸಲು ಬಿಳಿ ಬಣ್ಣದ ನಕ್ಷತ್ರಾಕಾರದ ಹೂವುಗಳಿದ್ದು, ಚಿಕ್ಕ ಚಿಕ್ಕ ಹಸಿರು ಕಾಯಿಗಳಿರುತ್ತವೆ. ಈ ವೃಕ್ಷವು ಭಾರತ ಸೇರಿದಂತೆ ಶ್ರೀಲಂಕಾ, ಪಾಕಿಸ್ತಾನ, ನೇಪಾಳ, ಭೂತಾನ್, ಕಾಂಬೋಡಿಯಾ ಹಾಗೂ ಇಂಡೋನೇಷಿಯಾ ದೇಶಗಳಲ್ಲಿ ಕಂಡುಬರುತ್ತದೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಳಕೆ ಮಾಡುವ ಮೂಕಾರ್ತಿ ಮರದ ಉಪಯೋಗಗಳೆಂದರೆ, ಈ ಮರದ ಎಲೆಗಳ ಪೇಸ್ಟನ್ನ ಚರ್ಮವ್ಯಾಧಿ, ಗಾಯಗಳು ಹಾಗೂ ಕಡಿತಕ್ಕೆ ಬಳಸಲಾಗುತ್ತದೆ. ಎಲೆಗಳನ್ನ ಪುಡಿ ಮಾಡಿ ತಲೆನೋವಿಗೆ ನಶ್ಯದಂತೆ ಬಳಸಲಾಗುತ್ತದೆ. ನರವ್ಯಾಧಿಯ ಸಮಸ್ಯೆಗೆ ಈ ಎಲೆಗಳ ಪುಡಿಯ ಧೂಮ್ರಪಾನ ಮಾಡಿಸಲಾಗುತ್ತದೆ. ಈ ಎಲೆಗಳಿಂದ ಕೆಮ್ಮು ಹಾಗೂ ಮುಟ್ಟಿನ ಅಸ್ವಸ್ಥತೆಗಳಿಗೂ ಕೂಡ ಚಿಕಿತ್ಸೆ ನೀಡಲಾಗುತ್ತದೆ. ತೊಗಟೆಯನ್ನ ವಿಷವಾಗಿ ಬಳಸಲಾಗುತ್ತದೆ. ಬೇರಿನ ಕಷಾಯವನ್ನ ವಿರೇಚಕವಾಗಿ ಬಳಸುವುದಲ್ಲದೆ ಈ ಬೇರಿನಿಂದ ಹಾವು ಕಡಿತಕ್ಕೆ ಚಿಕಿತ್ಸೆ ನೀಡಲಾಗುತ್ತದೆ. ಮೂಕಾರ್ತಿಯ ತೊಗಟೆಯು ವಿಷಕಾರಿ ಅಂಶಗಳಿಂದ ಕೂಡಿರುವುದರಿಂದ ಆಯುರ್ವೇದ ತಜ್ಞರ ಸಲಹೆ ಇಲ್ಲದೆ ಇದರ ಉತ್ಪನ್ನಗಳನ್ನ ಬಳಸಬಾರದು.